ಶ್ರೀ ಗುರುಭ್ಯೋ ನಮಃ. ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಪ್ರತಿದಿನವೂ ಕೂಡ ದೇಹವರು ಕೊಟ್ಟಿರ್ತಕ್ಕಂತಹ ದೇಹ, ಇದರಲ್ಲಿ ಅಂಗಾಂಗಗಳು ಇದು ಸರಿಯಾಗಿದ್ರೆ ಎಲ್ಲಾ ಕೆಲಸಗಳು. ಆದ್ರೆ ಅದಕ್ಕೆ ನ್ಯೂನತೆ ಬಂದ್ರೆ ಕಷ್ಟ, ನಷ್ಟ, ಭ್ರಷ್ಟ ಈ ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ವೇದ ನಮ್ಮನ್ನು ಎಚ್ಚರಿಸ್ತಾ ಉಂಟು. ನಮ್ಮ ಅಂಗಗಳಿಂದ ಸ್ಥಿರೈರಂಗೈ ಸ್ತುಷ್ಟುವಾಂ ಸಸ್ತನೂಭಿಹಿ, ನಮ್ಮ ಈ ಅಂಗಗಳು ಸ್ಥಿರವಾಗಿರುವಾಗ, ಬಲಾಢ್ಯಗಳಾಗಿರುವಾಗ ಅದನ್ನ ಉಪಯೋಗ ಮಾಡತಕ್ಕಂಥ ವ್ಯವಸ್ಥೆಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಏನು ಅಂಗಗಳು ಅಂತ ಹೇಳಿದ್ರೆ ಕೈ, ಕಾಲುಗಳು, ಆ ರೀತಿಯಲ್ಲಿ ಇದು ಪ್ರತಿದಿನವೂ ನಾವು ದೇವರಿಗೆ ಮಾಡತಕ್ಕಂಥ ನಮಸ್ಕಾರಗಳಿಂದ ಬರುತ್ತೆ. ಹಾಗೆಯೇ ಪ್ರಾಣಾಯಾಮಗಳಿಂದ ಭಗವಂತನ ಸ್ಮರಣೆ ಆಗುತ್ತೆ. ಆ ಪ್ರಾಣಾಯಾಮಗಳು ಹಂಸ ಮಂತ್ರಗಳನ್ನ ಜಪ ಮಾಡತಕ್ಕಂಥ ವ್ಯವಸ್ಥೆಗಳು ಉಂಟು. ಅದನ್ನ ನಾವು ನಮ್ಮ ಜೀವನದಲ್ಲಿ ಆ ಪ್ರಾಣ ನಮ್ಮೊಟ್ಟಿಗೆ ಇದ್ದು ಹಂಸ ಮಂತ್ರನ ಜಪ ಮಾಡ್ತಾನೆ, ಆ ಮೂಲಕವಾಗಿ ನಮಗೂ ಆ ಭಾಗವನ್ನು ಕೊಡ್ತಾನೆ ಅಂತ ತಿಳ್ಕೊಂಡು ನಮ್ಮ ಅಂಗಗಳು ಸೌಷ್ಠವವಾಗಿ ಒಳ್ಳೆ ರೀತಿಯಲ್ಲಿ ಭಗವಂತ ನೋಡ್ತಕ್ಕಂಥ ವ್ಯವಸ್ಥೆಗಳಾಗಬೇಕು. ಆ ಮೂಲಕ ದೇವರಿಗೆ ನಮಸ್ಕಾರ ಮಾಡತಕ್ಕಂತಹ ವ್ಯವಸ್ಥೆಗಳು ಇರಬೇಕು ಅಂತ ಕೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ.